ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವು ಪ್ರಿವಿಯಸ್ ವಿಡಿಯೋದಾಗ ಥ್ರೆಡ್ ಲೈಫ್ ಸೈಕಲ್ ನೋಡಿದ್ವಿ. ನಾವು ಈ ವಿಡಿಯೋದಾಗ ಮೊನಿಟರ್ ಲಾಕ್ ಆಮೇಲೆ ಸಿಂಕ್ರೊನೈಸೇಷನ್ ಕೀವರ್ಡ್ ನೋಡೋಣ ಅಂತ. ಮೊನಿಟರ್ ಲಾಕ್ ನೋಡೋಕ್ಕಿಂತ ಮೊದಲ ಇನ್ ಕೇಸ್ ಮೋರ್ ದೆನ್ ಒನ್ ಥ್ರೆಡ್ ರಿಸೋರ್ಸ್ನ ಶೇರ್ ಮಾಡಕತ್ತಿದ್ವು ಅಂತಂದ್ರೆ ಏನು ಇಶ್ಯೂ ಐತೆ ಅಂತ ಹೇಳಿ ನೋಡೋಣ ಅಂತ. ಸೊ ಇಲ್ಲಿ ನಾ ಏನು ಮಾಡಿದ್ದೀನಿ ಅಂತಂದ್ರೆ ನಮ್ದು ಕೌಂಟರ್ ಅಂತೇಳಿ ಒಂದು ಕ್ಲಾಸ್ ಐತಿ. ಇದ್ರೊಳಗಡೆ ನಮ್ದು ಜಸ್ಟ್ ಇನ್ಕ್ರಿಮೆಂಟ್ ಅಂತೇಳಿ ಒಂದು ಮೆಥಡ್ ಐತಿ. ಈ ಇನ್ಕ್ರಿಮೆಂಟ್ ಅನ್ನುವಂಥ ಮೆಥಡ್ದಾಗ ಕೌಂಟ್ ಪ್ಲಸ್ ಪ್ಲಸ್ ಅಂತೇಳಿ ಮಾಡಾಕತ್ತೀವ. ಈ ಕೌಂಟ್ ಪ್ಲಸ್ ಪ್ಲಸ್ ಏನು ಮಾಡಾಕತ್ತೀವಲ್ಲ, ನಮಗೆ ಇದು ಅಟೋಮಿಕ್ ಆಪರೇಷನ್ ಅಲ್ಲ. ಸೊ ಇದು ಟೋಟಲ್ 3 ಫೇಸ್ದಾಗ ಆಗ್ತೈತಿ. ಫಸ್ಟಿಗೆ ವ್ಯಾಲ್ಯೂ ಆಫ್ ಅ ಕೌಂಟ್ ಮೆಮ್ರಿಯಿಂದ ರೀಡ್ ಆಗ್ತೈತಿ. ಅದಾದ್ಮೇಲೆ ಅದು ಮಾಡಿಫೈ ಆಗ್ತೈತಿ. ಕೌಂಟ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಆಗ್ತೈತಿ. ಸಪೋಸ್ ಇನಿಷಿಯಲ್ ವ್ಯಾಲ್ಯೂ 5 ಇತ್ತಂತಂದ್ರೆ ಕೌಂಟ್ ಅಂತ ವ್ಯಾಲ್ಯೂ ಅಂದ್ರೆ 5 ಮೆಮ್ರಿಯಿಂದ ರೀಡ್ ಆಗ್ತೈತಿ. ಅದಾದ್ಮೇಲೆ 5 ಈಕ್ವಲ್ ಟು 5 ಪ್ಲಸ್ 1 ಅಂದ್ರೆ 6 ಆಯ್ತಾ. ಅದಾದ್ಮೇಲೆ ಅದು ಮೆಮ್ರಿಗೆ ಬರ್ತೈತಿ. ಸೊ ಇದು ಕೌಂಟ್ ಪ್ಲಸ್ ಪ್ಲಸ್ ಅನ್ನೋದೇನ ಟೋಟಲ್ ಇಂಟರ್ನಲಿ ಈ 3 ಆಪರೇಷನ್ದಾಗ ಇದಾಗ್ತೈತಿ. ನಾವು ಇಲ್ಲೇ ಒಂದು ಕ್ಲಾಸ್ ಬರ್ದೀವ ಶೇರ್ಡ್ ರಿಸೋರ್ಸ್ ಟೆಸ್ಟ್ ಅಂತೇಳಿ. ಬೇಸಿಕಲಿ ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಈ ಇನ್ಕ್ರಿಮೆಂಟ್ ಅನ್ನುವಂಥ ಮೆಥಡ್ನ 2 ಥ್ರೆಡ್ಡಿಗೆ ಕೊಡ್ಬೇಕನ್ನಾಕತ್ತೀವ. ನಾವು ಟೋಟಲ್ ಈ ಕೌಂಟರ್ ಅನ್ನುವಂಥ ವೇರಿಯೇಬಲ್ನ 20,000 ಥರ ನಾವು ಇನ್ಕ್ರಿಮೆಂಟ್ ಮಾಡ್ಬೇಕನ್ನಾಕತ್ತೀವ. ಸೊ ಐಡಿಯಾ ಏನಂತಂದ್ರೆ ನಮಗೆ ಒಂದ ಥ್ರೆಡ್ನ ಇದನ್ನ 20,000 ತನಕ ಇನ್ಕ್ರಿಮೆಂಟ್ ಮಾಡಬೇಕು ಅಂತಂದ್ರೆ ಸ್ಲೋ ಆಗ್ತೈತಿ. ಅದಕ್ಕೆ ನಾವು ಈ ಟಾಸ್ಕ್ನ ಡಿವೈಡ್ ಮಾಡ್ಬೇಕನ್ನಾಗತ್ತೀವ. ಒಂದು ಥ್ರೆಡ್ ಇದನ್ನ 10,000 ತನಕ ಇನ್ಕ್ರಿಮೆಂಟ್ ಮಾಡ್ಬೇಕಾ, ಇನ್ನೊಂದು ಥ್ರೆಡ್ ಇದನ್ನ 10,000 ತನಕ ಇನ್ಕ್ರಿಮೆಂಟ್ ಮಾಡ್ಬೇಕಾ. ಫೈನಲ್ ನಮಗೆ ಔಟ್ಪುಟ್ 20,000 ಅಂತ ಹೇಳಿ ಬರ್ಬೇಕು. ಸೊ ಯಾಕೆ ನಾವು ಇದನ್ನ 2 ಥ್ರೆಡ್ ಥ್ರೂ ಮಾಡಾಕತ್ತೀವಿ ಅಂತಂದ್ರೆ ನಮಗೆ ಫಾಸ್ಟಾಗಿ ಆಗ್ತೈತಲ್ಲ, ಅದ್ರ ಸಲುವಾಗಿ ನಾವೇನು ಮಾಡ್ಬೇಕಂತೀವಿ, ಇದನ್ನ ಟೋಟಲ್ ಆಗಿ ಒಂದು ಥ್ರೆಡ್ ಇದನ್ನ 10,000 ತನಕ ಇನ್ಕ್ರಿಮೆಂಟ್ ಮಾಡ್ತೈತಿ ಈ ಕೌಂಟ್ನ. ಆಮೇಲೆ ಇನ್ನೊಂದು ಥ್ರೆಡ್ ಇದನ್ನ 10,000 ತನಕ ಇನ್ಕ್ರಿಮೆಂಟ್ ಮಾಡ್ಬೇಕಾ. ಆಮೇಲೆ ನಮ್ಗೆ ಫೈನಲ್ ಔಟ್ಪುಟ್ ಬರ್ಬೇಕಾ ಅಂತೇಳಿ. ಸೊ ಫಾಸ್ಟ್ ಆಗಾಕ ನಾವು ಇದನ್ನ 2 ಲೂಪ್ಸ್ ಅಥವಾ 2 ಥ್ರೆಡ್ಸ್ ಯೂಸ್ ಮಾಡ್ಕೊಂಡು ಮಾಡಾಕತ್ತೀವ. ಸೊ ಈಗ ಕೋಡ್ ನೋಡೋದಾದ್ರೆ ನಮ್ದು ಇದು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ ಇಲ್ಲೇ ಕೌಂಟರ್ ಅಂತ ಹೇಳಿ ನಾವು ಏನು ಮಾಡಾಕ್ತೀವ, ಈ ಶೇರ್ ರಿಸೋರ್ಸ್ದ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ. ಲೈನ್ ನಂಬರ್ 8ದಾಗ ನಾವು ಒಂದು ಥ್ರೆಡ್ನ ಕ್ರಿಯೇಟ್ ಮಾಡ್ಕೊಂತೀವ T1 ಅಂತೇಳಿ. ಲೈನ್ ನಂಬರ್ 14ದಾಗ ಒಂದು ಥ್ರೆಡ್ ಕ್ರಿಯೇಟ್ ಮಾಡ್ಕೊಂತೀವ T2 ಅಂತೇಳಿ. ಸೊ ಇಲ್ಲೇ ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡ ರನ್ ಮೆಥಡ್ ಇಂಪ್ಲಿಮೆಂಟೇಷನ್ ಪ್ರೊವೈಡ್ ಮಾಡಾಕತ್ತೀವ. ಸೊ ಫಾರ್ ಇಂಟ್ i ಈಕ್ವಲ್ ಟು 1 i ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10,000 i ಪ್ಲಸ್ ಪ್ಲಸ್ ಅಂತಂದ್ರೆ ಈ ಲೂಪ್ 1 ಸ್ಟಾರ್ಟ್ ಆಗಿ 10,000 ತನಕ ಇದು ರನ್ ಆಗುತ್ತೆ. ಇಲ್ಲಿ ನಾವೇನು ಮಾಡಾಕತ್ತೀವ, ವಿದಿನ್ ದ ಲೂಪ್ ಕೌಂಟರ್ನ ಇನ್ಕ್ರಿಮೆಂಟ್ ಮಾಡಾಕತ್ತೀವ. ಅಂದ್ರೆ ಟೋಟಲ್ 10,000 ಈ ಕೌಂಟರ್ ಡಾಟ್ ಇನ್ಕ್ರಿಮೆಂಟ್ ಕಾಲ್ ಆಗುತ್ತೆ. ಸೊ ಸೆಕೆಂಡ್ ಥ್ರೆಡ್ ಇಂಪ್ಲಿಮೆಂಟೇಷನ್ ನೋಡಿದ್ರೆ ಇಲ್ಲಿನೂ ಸೇಮ್ ಐತಿ. ಇದನ್ನು ಲೂಪ್ 1 ಸ್ಟಾರ್ಟ್ ಆಗಿ 10,000 ಟೈಮ್ಸ್ ತನಕ ರನ್ ಆಗುತ್ತೆ. ವಿದಿನ್ ದ ಲೂಪ್ ನಾವೇನು ಮಾಡಾಕ್ತೀವಿ, ಕೌಂಟರ್ ಡಾಟ್ ಇನ್ಕ್ರಿಮೆಂಟ್ ಅಂತೇಳಿ ಕರೆಯಾಕತ್ತೀವ. ಸೊ ಇದೇನಾಗಬೇಕಂತಂದ್ರೆ ಈ ಥ್ರೆಡ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಇದನ್ನ 10,000 ತನಕ ಇನ್ಕ್ರಿಮೆಂಟ್ ಮಾಡ್ತೈತಿ. ಇಲ್ಲಿ ನಮ್ಗೆ ಔಟ್ಪುಟ್ ಏನಂತ ಹೇಳಿ ಬರ್ಬೇಕು, ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಕೌಂಟರ್ದ 10,000 ಅಂತ ಹೇಳಿ ಬರ್ಬೇಕು. ಇಲ್ಲಿ ಇದನ್ನು ಅಗೇನ್ ನಾವು 10,000 ತನಕ ರನ್ ಮಾಡಿದ್ರಿಂದ ಅಗೇನ್ ಇದು 10,000 ಸ್ಟಾರ್ಟ್ ಆಗಿ 20,000 ತನಕ ಹೋಗ್ಬೇಕಾ ಅಂತೇಳಿ. ಸೊ ಈ ರೀತಿ ಬರ್ದಿವ. ಅದಾದ್ಮೇಲೆ ಲೈನ್ ನಂಬರ್ 20ದಾಗ ಇದು ಎಕ್ಸ್ಪೆಕ್ಟೇಷನ್ ನಮ್ದು. ಸೊ 2 ಥ್ರೆಡ್ ಯೂಸ್ ಮಾಡ್ಕೊಂಡಿದ್ರಿಂದ ನಮ್ಗೆ ಕೌಂಟ್ ಮಾಡೋದು ಏನಾಗ್ತೈತಿ, ಫಾಸ್ಟ್ ಆಕೈತಿ ಅಂತೇಳಿ ನಾವು ಈ ರೀತಿ ಪ್ರೋಗ್ರಾಮ್ ಬರ್ದಿವ. ಲೈನ್ ನಂಬರ್ 20ದಾಗ ನಾವು T1 ಡಾಟ್ ಸ್ಟಾರ್ಟ್, ಆಮೇಲೆ ಲೈನ್ ನಂಬರ್ 21ದಾಗೂ T2 ಡಾಟ್ ಸ್ಟಾರ್ಟ್ ಅಂತೇಳಿ ಬರ್ತೀವ. ಅಂದ್ರೆ 2 ಥ್ರೆಡ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ಪಾಯಿಂಟ್ ಆಫ್ ದ ಟೈಮ್ದಾಗ ಟೋಟಲ್ 3 ಥ್ರೆಡ್ ಇರ್ತಾವ. ಒಂದು ಮೇನ್ ಥ್ರೆಡ್ ಆಲ್ರೆಡಿ ಮೇನ್ ಮೆಥಡ್ದಾಗಿರುವಂಥ ಲೈನ್ ಎಕ್ಸಿಕ್ಯೂಟ್ ಮಾಡ್ತಿರ್ತೈತಿ. ಈಗ ನಾವು T1 ಡಾಟ್ ಸ್ಟಾರ್ಟ್ ಅಂತೇಳಿ ಮಾಡಿದ್ರಿಂದ ಈ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗ ಇರುವಂಥ ಲೈನನ್ನು ಎಕ್ಸಿಕ್ಯೂಟ್ ಮಾಡೋಕೆ T1 ರೆಡಿ ಆಗಿರ್ತೈತಿ. T2 ಡಾಟ್ ಸ್ಟಾರ್ಟ್ ಮಾಡಿದ್ರಿಂದ ಈ ಬ್ಲಾಕ್ ಆಫ್ ಲೈನ್ನ ಎಕ್ಸಿಕ್ಯೂಟ್ ಮಾಡೋಕೆ T2 ರೆಡಿ ಆಗಿರ್ತೈತಿ. ಆದರೆ ಇಲ್ಲೇ CPU ಶೆಡ್ಯೂಲರ್ ಬಿಟ್ಟಿದ್ದದ. CPU ಶೆಡ್ಯೂಲರ್ ಏನು ಮಾಡ್ತೈತಿ, ಮೇನ್ ಥ್ರೆಡ್ಡಿಗರೆ ಥ್ರೆಡ್ T1ಗರೆ T2ಗರೆ CPU ಕೊಡ್ತೈತಿ. ಯಾವ ಥ್ರೆಡ್ಡಿಗೆ CPU ಸಿಗ್ತೈತಿಲ್ಲ ಅದೇನು ಮಾಡ್ತೈತಿ ಅಂತಂದ್ರೆ ತನ್ನ ರೆಸ್ಪೆಕ್ಟಿವ್ ಕೋಡ್ನ ಏನು ಮಾಡ್ತೈತಿ, ಎಕ್ಸಿಕ್ಯೂಟ್ ಮಾಡ್ತೈತಿ. ಇನ್ ಕೇಸ್ ನಮಗೆ ಇಲ್ಲೇ ಜಾಯಿನ್ ಅಂತೇಳಿ ಇರಲಿಲ್ಲ ಅಂತಂದ್ರೆ ಏನಾಕೈತಿ ಅಂತೇಳಿ ನೋಡೋಣ ಅಂತ. ಫಸ್ಟ್ ಸೊ ಜಾಯಿನ್ ಅಂತೇಳಿ ನಮ್ಗೆ ಇರಲಿಲ್ಲ ಅಂತಂದ್ರೆ ಏನಾಯ್ತು ಅಂತಂದ್ರೆ ನಮ್ಗೆ ಕೌಂಟರ್ ಡಾಟ್ ಕೌಂಟ್ ವ್ಯಾಲ್ಯೂ 0 ಅಂತೇಳಿ ಬಂತು. ಇವಾಗ ಏನಾಗ್ತೈತಿ ಅಂದ್ರೆ ಬೇಸಿಕಲಿ 2 ಥ್ರೆಡ್ ಸ್ಟಾರ್ಟ್ ಮಾಡಿದ್ವಿ ನಾವು. ಈ ಪಾಯಿಂಟ್ ಆಫ್ ಟೈಮ್ದಾಗ ಟೋಟಲ್ 3 ಥ್ರೆಡ್ ಇರ್ತಾವ. ಈಗ CPU ಶೆಡ್ಯೂಲರ್ ಏನು ಮಾಡೈತಿ ಅಂತಂದ್ರೆ ಮೇನ್ ಥ್ರೆಡ್ಡಿಗೆ CPU ಕೊಟ್ಟಿದ್ರಿಂದ ನಮಗೆ ಫೈನಲ್ ಕೌಂಟ್ ಅಂತೇಳಿ ಬಂತ. ಆಮೇಲೆ ಕೌಂಟರ್ ಡಾಟ್ ಕೌಂಟ್ ಅಂತಂದ್ರೆ ಈಗ ಕೌಂಟರ್ದಾಗ ನಮ್ದು ಏನೈತಿ, ಕೌಂಟರ್ ಅನ್ನುವಂಥ ಕ್ಲಾಸ್ದಾಗ ಕೌಂಟದ ವ್ಯಾಲ್ಯೂ ಇನಿಷಿಯಲಿ 0 ಐತಿ. ಅದ್ರ ಸಲುವಾಗಿ ನಮಗೆ 0 ಅಂತೇಳಿ ಬಂದೈತಿ. ಅಂತಂದ್ರೆ
ಇದು ಥ್ರೆಡ್ T1ದ ಇಂಪ್ಲಿಮೆಂಟೇಷನ್ ರನ್ ಆಗೋಕ್ಕಿಂತ ಮೊದಲ ಥ್ರೆಡ್ T2ದ ಇಂಪ್ಲಿಮೆಂಟೇಷನ್ ರನ್ ಆಗೋಕ್ಕಿಂತ ಮೊದಲನ ಈ ಲೈನ್ನ ಎಕ್ಸಿಕ್ಯೂಟ್ ಆಗಿಬಿಡ್ತಾ. ಅದ್ರ ಸಲುವಾಗಿ ನಮ್ಗೆ ಇಲ್ಲಿ ಏನಂತೇಳಿ ಬಂದೈತಿ 0 ಅಂತೇಳಿ ಬಂದೈತಿ. ಸೊ ಇದನ್ನು ಅವಾಯ್ಡ್ ಮಾಡೋಕೆ ನಾವೇನು ಮಾಡಾಕತ್ತೀವ, T1 ಜಾಯ್ನ T2 ಜಾಯ್ನ್ ಅಂತೇಳಿ ಮಾಡಾಕತ್ತೀವ. ಸೊ ಇದು T1 ಜಾಯ್ನ್ ಅಂತಂದ್ರೆ ಏನ, ನಾವು ಮೇನ್ ಥ್ರೆಡ್ಡಿಗೆ ಹೇಳಾಕ್ತೀವಿ ಎಲ್ಲಿ ತನ T1 ಅನ್ನುವಂಥ ಥ್ರೆಡ್ ತಂದು ಕಂಪ್ಲೀಟ್ ಆಗಿಲ್ಲ, ಎಲ್ಲಿ ತನ ಇದು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಎಲ್ಲಿ ತನ ಇದು ಟರ್ಮಿನೇಟೆಡ್ ಆಗಿಲ್ಲ ಅಲ್ಲಿ ತನೂ ಮೇನ್ ಥ್ರೆಡ್ ವೇಟ್ ಮಾಡ್ಬೇಕು. ಸಿಮಿಲರ್ಲಿ ಥ್ರೆಡ್ T2 ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗಿರುವಂಥ ಎಲ್ಲ ಕೋಡ್ನು ಎಕ್ಸಿಕ್ಯೂಟ್ ಮಾಡೋತನ ಮೇನ್ ಥ್ರೆಡ್ ವೇಟ್ ಮಾಡ್ಬೇಕಂತ ಹೇಳಿ. ಸೊ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ ನಮಗೆ ಔಟ್ಪುಟ್ ಏನಂತ ಹೇಳಿ ಬಂತ 15,037 ಅಂತೇಳಿ ಬಂತು. ಸೊ ಇವಾಗ ಏನಾಗ್ತೈತಿ ಅಂತಂದ್ರೆ ಮೇನ್ ಥ್ರೆಡ್ T1 ಕಂಪ್ಲೀಟ್ ಆಗೋತನ ವೇಟ್ ಮಾಡಾಕ್ತೈತಿ, ಆಮೇಲೆ T2 ಕಂಪ್ಲೀಟ್ ಆಗೋತನ ವೇಟ್ ಮಾಡಾಕ್ತೈತಿ, ಅದಾದ್ಮೇಲೆ ಈ ಲೈನ್ನ ಪ್ರಿಂಟ್ ಮಾಡಾಕ್ತೈತಿ. ಆದ್ರೆ ಸ್ಟಿಲ್ ನಮ್ದೇನಿತ್ತ ಎಕ್ಸ್ಪೆಕ್ಟೆಡ್ ಔಟ್ಪುಟ್ 20,000 ಅಂತೇಳಿ ಬರ್ಬೇಕಂತ ಹೇಳಿತ್ತ. ಆದ್ರೆ ನಮ್ಗೆ 20,000 ಅಂತೇಳಿ ಬಂದಿಲ್ಲ, ಇಲ್ಲಿ 15,037 ಅಂತೇಳಿ ಒಂದು ರ್ಯಾಂಡಮ್ ವ್ಯಾಲ್ಯೂ ಬಂದೈತಿ. ಸೊ ಈಗ ಇದು ಎದಕ್ಕೆ ಆಗ್ತೈತಿ ಅಂತೇಳಿ ನೋಡೋಣ ಅಂತ. ಸೊ ಯಾವಾಗ ನಾವು T2 ಡಾಟ್ ಸ್ಟಾರ್ಟ್ T1 ಡಾಟ್ ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಟೋಟಲ್ 2 ಥ್ರೆಡ್ ಇರ್ತಾವ. ಸೊ ಇವೆರಡು ಥ್ರೆಡ್ಡು ಏನು ಮಾಡ್ತಿರ್ತಾವ ಅಂತಂದ್ರೆ CPU ಸೈಕಲ್ ಸಲುವಾಗಿ ವೇಟ್ ಮಾಡ್ತಿರ್ತಾವ. ಥ್ರೆಡ್ ಶೆಡ್ಯೂಲರ್ ಏನು ಮಾಡ್ತೈತಿ, ಐದರ್ ಆಫ್ ಆ ಥ್ರೆಡ್ಡಿಗೆ CPU ಕೊಡ್ತೈತಿ. ಮೇನ್ ಥ್ರೆಡ್ಗೆ ನಾವು ಹ್ಯಾಂಡಲ್ ಮಾಡಿವ T1 ಜಾಯ್ನ್ ಆಮೇಲೆ T2 ಜಾಯ್ನ್ ಮಾಡಿದ್ರ ಸಲುವಾಗಿ ಮೇನ್ ಥ್ರೆಡ್ ಅಂತರೂ ಇವೆರಡು ಥ್ರೆಡ್ ಕಂಪ್ಲೀಟ್ ಆಗುತ್ತ ನಾನು ವೇಟ್ ಮಾಡ್ತಿರ್ತೈತೆ. ಸೊ ಈಗ ಇರುವುದನ್ನ 2 ಥ್ರೆಡ್ T1 T2 ಈ ಪಾಯಿಂಟ್ ಆಫ್ ಅ ಟೈಮ್ದಾಗ. ಸೊ ಇವಾಗ ಏನಾಗ್ತೈತಿ ಅಂತಂದ್ರೆ ಸಪೋಸ್ CPU ಸೈಕಲ್ ಥ್ರೆಡ್ T1 ಸಿಕ್ತ, ಅವಾಗ ಏನಾಗ್ತೈತಿ ಅಂದ್ರೆ ಈ ಲೂಪ್ದಾಗ ಬಂತ ಕೌಂಟರ್ ಡಾಟ್ ಇನ್ಕ್ರಿಮೆಂಟ್ ಅಂದ್ರೆ ಈ ಮೆಥಡ್ನ ಕರೀತ. ಇಲ್ಲಿ ಕರ್ದಾಗ ಏನಾಗ್ತೈತಿ, ಕೌಂಟ್ ಪ್ಲಸ್ ಪ್ಲಸ್ ಐತಿ. ಈ ಕೌಂಟ್ ಪ್ಲಸ್ ಪ್ಲಸ್ ಏನ ಟೋಟಲ್ 3 ಫೇಸಸ್ದಾಗ ಆಗ್ತೈತಿ. ರೀಡ್ ಫ್ರಮ್ ಅ ಮೆಮ್ರಿ ಏನಾಯ್ತಾ, ಕೌಂಟ್ ವ್ಯಾಲ್ಯೂ ಇನಿಷಿಯಲಿ 0 ಐತಂದ್ರೆ ಅದನ್ನ ರೀಡ್ ಮಾಡುತ್ತೆ 1 ಅಂತ ಹೇಳಿ ಆಯ್ತಾ. ಮಾಡಿಫೈ ವ್ಯಾಲ್ಯೂ 0 + 1 1 ಆಯ್ತು. ಆದ್ರೆ ಇದನ್ನ ವ್ಯಾಲ್ಯೂನ ಮೆಮ್ರಿದಾಗ ಬರ್ದಿಲ್ಲ ಅದು. ಸೊ ಬರೀ ಇನ್ಕ್ರಿಮೆಂಟ್ ಮಾಡೈತಿ, ಇನ್ನ ಬರ್ದಿಲ್ಲ. ಆ ಟೈಮ್ದಾಗ ಕಂಟೆಕ್ಸ್ಟ್ ಸ್ವಿಚ್ ಆಯ್ತು ಅನ್ಕೋರಿ. ಅವಾಗ ಏನಾಯ್ತಾ, CPU ಸೈಕಲ್ ಥ್ರೆಡ್ T2 ಬಂತು. ಸೊ ಅದನ್ನು ಏನು ಮಾಡ್ತೈತಿ, ಇನ್ಕ್ರಿಮೆಂಟ್ದಾಗ ಬರ್ತೈತಿ. ಇನ್ಕ್ರಿಮೆಂಟ್ ಅನ್ನುವಂಥ ಮೆಥಡ್ದಾಗ ಬಂತು, ಅದೇನು ಮಾಡ್ತಾ ವ್ಯಾಲ್ಯೂ ಆಫ್ ಅ ಕೌಂಟ್ನ ರೀಡ್ ಮಾಡ್ತೈತಿ. ಈಗ ವ್ಯಾಲ್ಯೂ ಆಫ್ ಅ ಕೌಂಟ್ ಏನೈತಿ, ಸ್ಟಿಲ್ ಥ್ರೆಡ್ T1 ಇನ್ಕ್ರಿಮೆಂಟ್ ಮಾಡಿರುವಂಥ ವ್ಯಾಲ್ಯೂನ ಮೆಮ್ರಿಗೆ ಬರ್ದಿಲ್ಲ. ಅದ್ರ ಸಲುವಾಗಿ ವ್ಯಾಲ್ಯೂ ಆಫ್ ಕೌಂಟ್ ಸ್ಟಿಲ್ 0 ಇರ್ತೈತಿ. ಅದನ್ನು 0 ಅಂತಲೇ ತಗೋತೈತಿ. ಅದನ್ನು ಆಗೇನ 0 + 1 1 ಅಂತೇಳಿ ಬರೀತೈತಿ. ಸೊ ಅದನ್ನು ಅದು ಹೋಗಿ ಏನು ಮಾಡ್ತೈತಿ, ಮೆಮ್ರಿದಾಗ ಬರ್ತೈತಿ 1 ಅಂತ ಹೇಳಿ ಆಯ್ತಾ. ಸೊ ಕಂಟೆಕ್ಸ್ಟ್ ಸ್ವಿಚ್ ಆಯ್ತಾ, ಥ್ರೆಡ್ T1 ಅಂತೇಳಿ ಬಂತ, ಅದನ್ನು ಏನು ಮಾಡ್ತೈತಿ, ಈ ಲೈನ್ ಮಾಡಿಫೈ ತನ ಆಗೈತಿ. ಸೊ ಅಗೇನ್ 1ನ ಅದು ಮೇನ್ ಮೆಮ್ರಿದಾಗ ಬರೀತೈತಿ. ಸೊ ಈ ರೀತಿ ಏನಾಕೈತಿ, ಅಪ್ಡೇಟ್ ಅಂದ್ರೆ ಮೇನ್ ಮೆಮ್ರಿದಾಗ ಬರೆದಿರೋಂಥ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡೋದು ಮಿಸ್ ಆಗ್ತೈತಿ. ಅದ್ರ ಸಲುವಾಗಿ ನಮ್ಗೆ ಈ ರೀತಿ ಅನ್ಪ್ರೆಡಿಕ್ಟೇಬಲ್ ಔಟ್ಪುಟ್ ಬರ್ತೈತಿ. ಸೊ ಇನ್ನೊಂದ್ಸಲ ನಾ ಇದನ್ನ ರನ್ ಮಾಡಿದ್ರೆ ನಮಗೆ ವ್ಯಾಲ್ಯೂವ 17,116 ಅಂತ ಹೇಳಿ ಬಂತ. ಸೊ ಇದು ಔಟ್ಪುಟ್ ಏನೈತಿಲ್ಲ ಅನ್ಪ್ರೆಡಿಕ್ಟೇಬಲ್ ಇರ್ತೈತಿ. ಎದಕ್ಕೆ ಅನ್ಪ್ರೆಡಿಕ್ಟೇಬಲ್ ಇರ್ತೈತಿ ಅಂತಂದ್ರೆ ಯಾವ ಥ್ರೆಡ್ಡಿಗೆ CPU ಸಿಗ್ತೈತಿ ಅನ್ನೋದು ಟೋಟಲಿ ಅನ್ಪ್ರೆಡಿಕ್ಟೇಬಲ್. ಅದು CPU ಶೆಡ್ಯೂಲರ್ ಬಿಟ್ಟಿದೆ. ಸೊ ಒಂದ್ಸಲ ಫಸ್ಟಿಗೆ ಇದಕ್ಕೆ ಸಿಗ್ಬೋದು, ಒಂದ್ಸಲ ಫಸ್ಟಿಗೆ ಇದಕ್ಕೆ ಸಿಗ್ಬೋದು. ಇದರಿಂದ ಏನಾಗ್ತೈತಿ ಅಂತ ಅಪ್ಡೇಟ್ ಮಿಸ್ ಆಗ್ತಾವ. ಸೊ ಎವ್ರಿ ಟೈಮ್ ನಮಗೆ ಅನ್ಪ್ರೆಡಿಕ್ಟೇಬಲ್ ಬಿಹೇವಿಯರ್ ಬರ್ತೈತಿ. ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ಜಾವಾ ಡೆವಲಪರ್ ಏನು ಮಾಡಿದ್ರು ಅಂತಂದ್ರೆ ಮೊನಿಟರ್ ಲಾಕ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಮೊನಿಟರ್ ಲಾಕ್ ಅಂದ್ರೆ ಏನಂತಂದ್ರೆ ಪ್ರತಿಯೊಂದು ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡಿದಾಗ JVM ಮೆಮ್ರಿ ಒಳಗೆ ಈ ಆಬ್ಜೆಕ್ಟ್ದ ಮೆಟಾಡಾಟಾ, ಆಬ್ಜೆಕ್ಟ್ದ ಹೆಡರ್ದಾಗ ಒಂದು ಮೊನಿಟರ್ ಲಾಕ್ ಅಂತೇಳಿ ಒಂದು ಲಾಕ್ ಇರ್ತೈತಿ. ಸೊ ಅದು ಲಾಕ್ ನಾವು ಒಂದು ಥ್ರೆಡ್ ಜೊತೆ ಅಸೋಸಿಯೇಟ್ ಮಾಡ್ಬೋದು. ಇದನ್ನ ರಿಯಲ್ ವರ್ಲ್ಡ್ದಾಗ ಹೇಳೋದಾದ್ರೆ ಸಪೋಸ್ ನಾವು ATM ಮಷಿನ್ಗೆ ಹೋಗಿರ್ತೀವ, ಆ ATM ಮಷಿನ್ದಾಗ ನಾವು ಟ್ರಾನ್ಸಾಕ್ಷನ್ ಮಾಡಕ್ಕೆ ಹೋಗಿರ್ತೀವ. ಆದ್ರೆ ಆ ATM ಮಷಿನ್ದಾಗ ಆಲ್ರೆಡಿ ಅಂದ್ರೆ ಆ ATM ಇದ್ರೊಳಗೆ ಆಲ್ರೆಡಿ ಒಬ್ಬ ಪರ್ಸನ್ನ ಹೋಗಿ ತಮ್ದು ಏನಾರ ಟ್ರಾನ್ಸಾಕ್ಷನ್ ಮಾಡಕ್ಕೆ ಹತ್ತಿತ್ತಂದ್ರೆ ಸಿನ್ಸ್ ATM ಅಕ್ವೈರ್ ಮಾಡ್ಕೊಂಡಾರ ಒಬ್ರು, ನಾವೇನು ಮಾಡ್ಬೇಕು, ಅವ್ರ ಪರ್ಸನ್ ಅಂದ್ರೆ ಅದರ್ ಪರ್ಸನ್ನ ಅವ್ರ ಟ್ರಾನ್ಸಾಕ್ಷನ್ ಮುಗಿಸುತ್ತಾನ ನಾವೇನು ಮಾಡ್ಬೇಕಾ, ವೇಟ್ ಮಾಡ್ಬೇಕಾ. ಸಿಮಿಲರ್ಲಿ ಇಲ್ಲಿನೂ ಈ ಮೊನಿಟರ್ ಲಾಕ್ ಹೆಂಗೆ ಅಂತಂದ್ರೆ ಒಂದು ಥ್ರೆಡ್ ಆಲ್ರೆಡಿ ಆ ಮೊನಿಟರ್ ಲಾಕ್ನ ಅಕ್ವೈರ್ ಮಾಡ್ಕೊಂಡಿತ್ತಂದ್ರೆ ಇನ್ನೊಂದು ಥ್ರೆಡ್ ಆ ರಿಸೋರ್ಸ್ನ ಅಂದ್ರೆ ಆ ಮೊನಿಟರ್ ಲಾಕ್ನ ರಿಲೀಸ್ ಮಾಡೋ ತನಕ ಇನ್ನೊಂದು ಥ್ರೆಡ್ ಆ ಆಬ್ಜೆಕ್ಟ್ನ ಅಕ್ವೈರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಸೊ ಈ ಮೊನಿಟರ್ ಲಾಕ್ ಅನ್ನೋದು ಎಲ್ಲಿರ್ತೈತಿ ಅಂತಂದ್ರೆ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದ ತಕ್ಷಣ JVM ಮೆಮ್ರಿದಾಗ ಆಬ್ಜೆಕ್ಟ್ದ ಮೆಟಾಡಾಟಾ ಇರ್ತೈತಿ. ಆ ಮೆಟಾಡಾಟಾದಾಗ ಆಬ್ಜೆಕ್ಟ್ ಹೆಡ್ಡರ್, ಇನ್ಸ್ಟೆನ್ಸ್ ಡಾಟಾ, ಪ್ಯಾಡಿಂಗ್ ಅಂತ ಹೇಳಿರ್ತೈತಿ. ಈ ಆಬ್ಜೆಕ್ಟ್ ಹೆಡ್ಡರ್ ಒಳಗಡೆ ಈ ಮೊನಿಟರ್ ಲಾಕ್ ಡಾಟಾ ಅಂತ ಇರ್ತೈತಿ. ಸೊ ಇದ್ರ ಜೊತೆ ಯಾವ ಥ್ರೆಡ್ ಈ ಮೊನಿಟರ್ ಲಾಕ್ನ ಅಕ್ವೈರ್ ಮಾಡ್ಕೊಂಡೈತಿ ಅನ್ನುವಂಥ ಇನ್ಫಾರ್ಮೇಷನ್ ಇರ್ತೈತಿ. ಸೊ
ಸೊ ಈ ಮೊನಿಟರ್ ಲಾಕ್ನ ನಾವು ಯಾವ ರೀತಿ ಲೆವರೇಜ್ ಮಾಡ್ಕೋಬೇಕಾ, ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋಬೇಕಂತಂದ್ರೆ ಯೂಸಿಂಗ್ ಸಿಂಕ್ರೊನೈಸೇಷನ್ ಕೀವರ್ಡ್. ಸೊ ಸೇಮ್ ಪ್ರೋಗ್ರಾಮ್ನ ನಾವು ಏನು ಚೇಂಜ್ ಮಾಡಂಗಿಲ್ಲ, ಜಸ್ಟ್ ನಾವು ಇಲ್ಲೇನೈತಲ್ಲ ಇನ್ಕ್ರಿಮೆಂಟ್ ಅನ್ನುವಂಥ ಮೆಥಡ್ನ ನಾವು ಸಿಂಕ್ರೊನೈಸ್ಡ್ ಅಂತೇಳಿ ಮಾಡ್ತೀವ. ಸೊ ಇಲ್ಲಿ ನಾವು ಸಿಂಕ್ರೊನೈಸ್ಡ್ ಅಂತೇಳಿ ಆ್ಯಡ್ ಮಾಡಿದೀವಿ ಅಂತಂದ್ರೆ ಅವಾಗ ಏನಾಗ್ತೈತಿ ಅಂತಂದ್ರೆ ಔಟ್ಪುಟ್ ನೋಡೋಣ ಅಂತ. ಫಸ್ಟ್ ನಮಗೆ ಔಟ್ಪುಟ್ 20,000 ಅಂತ ಹೇಳಿ ಬಂತು. ಸೊ ಇವಾಗ ಏನಾಯ್ತು, ಇಲ್ಲೇ T1 ಡಾಟ್ ಸ್ಟಾರ್ಟ್ T2 ಡಾಟ್ ಸ್ಟಾರ್ಟ್ ಅಂತ ಹೇಳಿ ಮಾಡಿದೀವ. ಸಿ ಪಿ ಯು ಶೆಡ್ಯೂಲರ್ ಐದರ್ ಆಫ್ ಥ್ರೆಡ್ಗೆ ಸಿ ಪಿ ಯು ಸೈಕಲ್ನ ಕೊಡ್ತೈತಿ. ಸಪೋಸ್ ನಮ್ಗೆ ಥ್ರೆಡ್ T1 ಏನಾಯ್ತು ಸಿ ಪಿ ಯು ಸೈಕಲ್ ಸಿಗ್ತಾ, ಆ ಥ್ರೆಡ್ಡಿಗೆ ಇನ್ಕ್ರಿಮೆಂಟ್ ಮೆಥಡ್ಗೆ ಬರೋಕ್ಕಿಂತ ಮೊದಲ ಅದೇನು ಮಾಡ್ತೈತಿ, ಈ ಕೌಂಟರ್ ಆಬ್ಜೆಕ್ಟ್ ಮ್ಯಾಗ ಕರೆಂಟ್ ಆಬ್ಜೆಕ್ಟ್ ಮ್ಯಾಗ ಆ ಆಬ್ಜೆಕ್ಟ್ ಹೆಡರ್ದಾಗ ಮೊನಿಟರ್ ಲಾಕ್ನ ಚೆಕ್ ಮಾಡ್ತೈತಿ. ಈ ಮೊನಿಟರ್ ಲಾಕ್ ಆಲ್ರೆಡಿ ಇನ್ನೊಂದು ಥ್ರೆಡ್ ಅಕ್ವೈರ್ ಮಾಡ್ಕೊಂಡೈತೆ ಇಲ್ಲ ಅಂತೇಳಿ. ಈ ಕೇಸ್ದಾಗ ಇಲ್ಲ, ಅದ್ರ ಸಲುವಾಗಿ ಥ್ರೆಡ್ T1 ಈ ಇನ್ಕ್ರಿಮೆಂಟ್ ಅನ್ನುವಂಥ ಮೆಥಡ್ದಾಗ ಸೇಫ್ಲಿ ಬರ್ತೈತಿ. ಸೊ ಕೌಂಟ್ ಪ್ಲಸ್ ಮಾಡ್ತೈತಿ. ಅಗೇನ್ ಇದು 3 ಫೇಸಸ್ದಾಗ ಆಗ್ತೈತಿ. ರೀಡ್ ಫ್ರಮ್ ಅ ಮೆಮ್ರಿ ಇನಿಷಿಯಲ್ ವ್ಯಾಲ್ಯೂ ಸಪೋಸ್ 0 ಐತಿ, 0ನ ರೀಡ್ ಮಾಡ್ತಾ ಕೌಂಟ್ ಈಕ್ವಲ್ ಟು ಕೌಂಟ್ ಪ್ಲಸ್ 1 ಆಯ್ತು. ಸೊ ಕೌಂಟ್ ವ್ಯಾಲ್ಯೂ 1 ಅಂತ ಹೇಳಿ ಆಯ್ತು. ಈ ಟೈಮ್ದಾಗ ಸಪೋಸ್ ಕಂಟೆಕ್ಸ್ಟ್ ಸ್ವಿಚಿಂಗ್ ಆಯ್ತು. ಅವಾಗ ಏನಾಯ್ತು, ಥ್ರೆಡ್ T2ಗ ಸಿ ಪಿ ಯು ಲೈಫ್ ಸೈಕಲ್ ಸಿಕ್ತ. ಥ್ರೆಡ್ T2 ಏನು ಮಾಡ್ತಾ ಈ ಬ್ಲಾಕ್ ಆಫ್ ಅ ಕೋಡ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಬಂತು. ಸೊ ಇದು ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮೊದಲ ಕರೆಂಟ್ ಆಬ್ಜೆಕ್ಟ್ ಹೆಡರ್ದಾಗ GVMದಾಗ ಇರುವಂಥ ಆಬ್ಜೆಕ್ಟ್ ಹೆಡರ್ದಾಗ ಮೊನಿಟರ್ ಲಾಕ್ನ ಚೆಕ್ ಮಾಡ್ತಿತ್ತು. ಮೊನಿಟರ್ ಲಾಕ್ ಫ್ರೀ ಐತು ಏನು ಅಕ್ವೈರ್ ಆಗೈತು ಅಂತೇಳಿ. ಈ ಕೇಸ್ದಾಗ ಏನಾಗೈತಿ, ಈ ಮೊನಿಟರ್ ಲಾಕ್ ಥ್ರೆಡ್ T2 ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡೈತಿ. ಸೊ ಅಕ್ವೈರ್ ಮಾಡ್ಕೊಂಡಿದ್ರ ಸಲುವಾಗಿ ಥ್ರೆಡ್ T2 ಏನು ಮಾಡ್ತೈತಿ, ವೇಟ್ ಮಾಡ್ತೈತಿ. ಆ ವೇಟ್ ಮಾಡೋ ಸ್ಟೇಜಿಗೆ ಏನಂತ ಹೇಳಿ ಕರೀತಾರೆ ಅಂದರೆ ಬ್ಲಾಕ್ಡ್ ಸ್ಟೇಟಾಗಿ ಹೋಗುತ್ತೆ. ಅದು ಬ್ಲಾಕ್ಡ್ ಸ್ಟೇಟ್ ಅಂತ ಹೇಳಿ ಕರೀತಾರೆ. ಥ್ರೆಡ್ T2 ಎಲ್ಲಿ ತನಕ ಬ್ಲಾಕ್ ಸ್ಟೇಟ್ದಾಗ ಇರ್ತೈತಿ ಅಂದರೆ ಎಲ್ಲಿ ತನಕ ಥ್ರೆಡ್ T1 ಈ ರಿಸೋರ್ಸ್ನ ರಿಲೀಸ್ ಮಾಡಂಗಿಲ್ಲ, ಎಲ್ಲಿ ತನಕ ಈ ಆಬ್ಜೆಕ್ಟ್ದ ಮೊನಿಟರ್ ಲಾಕ್ನ ರಿಲೀಸ್ ಮಾಡಂಗಿಲ್ಲ, ಅಲ್ಲಿ ತನಕ ಅದು ಬ್ಲಾಕ್ಡ್ ಸ್ಟೇಟ್ದಾಗ ಇರ್ತೈತಿ. ಸೊ ಅಗೇನ್ ಕಂಟೆಕ್ಸ್ಟ್ ಸ್ವಿಚಿಂಗ್ ಆಕೈತಿ. ಥ್ರೆಡ್ T1 ಏನಾಗೈತಿ, ಆಲ್ರೆಡಿ ಕೌಂಟ್ ಅನ್ನುವಂಥ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡೈತಿ. ಕೌಂಟ್ ಈಕ್ವಲ್ ಟು 1 ಇರ್ತೈತಿ, ಅದನ್ನು ಮೆಮ್ರಿಗೆ ಬರ್ತೈತಿ 1 ಅಂತೇಳಿ. ಅವಾಗ ಅಗೇನ್ ಕಂಟೆಕ್ಸ್ಟ್ ಸ್ವಿಚಿಂಗ್ ಆಯಿತು ಅಂತಂದ್ರೆ ಥ್ರೆಡ್ T2 ಏನು ಬ್ಲಾಕ್ ಸ್ಟೇಟ್ದಾಗ ಇರ್ತೈತಲ್ಲ ಅದು ಅವಾಗ ಏನಾಗ್ತೈತಿ, ಅದಕ್ಕೆ ಸಿ ಪಿ ಯು ಸೈಕಲ್ ಸಿಗ್ತೈತಿ. ರನ್ನೇಬಲ್ ಸ್ಟೇಜಿಗೆ ಹೋಗ್ತೈತಿ, ಸಿ ಪಿ ಯು ಸೈಕಲ್ ಸಿಗ್ತೈತಿ. ಅವಾಗ ಏನು ಮಾಡ್ತೈತಿ, ಚೆಕ್ ಮಾಡ್ತೈತಿ ಮೊನಿಟರ್ ಲಾಕ್ ಫ್ರೀ ಐತಿ, ಅಕ್ವೈರ್ ಮಾಡ್ಕೋತೈತಿ. ಆಮೇಲೆ ತಂದು ಅಗೇನ್ ಇನ್ಕ್ರಿಮೆಂಟ್ನ ಪರ್ಫಾರ್ಮ್ ಮಾಡ್ತೈತಿ. ಇವಾಗ ಏನಾಯ್ತು, ಅಪ್ಡೇಟೆಡ್ ವ್ಯಾಲ್ಯೂ ಐತೆ. ಕೌಂಟದ ವ್ಯಾಲ್ಯೂ ಏನೈತಿ, ಯಾವಾಗಲೂ ನಮಗೆ ಅಪ್ಡೇಟೆಡ್ ಐತೆ. 1 ಅಂತೇಳಿ ಥ್ರೆಡ್ T1 ಅಪ್ಡೇಟ್ ಮಾಡೈತಿ. ಸೊ ರೀಡ್ ಫ್ರಮ್ ಮೆಮ್ರಿ ಅಂತೇಳಿ ಮಾಡಿದಾಗ ನಮ್ಗೆ 1 ಅಂತೇಳಿ ಬಂತು. ಸೊ ಅಗೇನ್ ಅದು ಅಪ್ಡೇಟ್ ಮಾಡ್ತೈತಿ 2 ಅಂತೇಳಿ. ಸೊ ಈ ರೀತಿ ನಮ್ದು ಏನಾಕೈತಿ, ಇಲ್ಲ ಡಾಟಾ ಕನ್ಸಿಸ್ಟೆನ್ಸಿ ಆಕೈತಿ. ಎಲ್ಲಿನೂ ನಮ್ಗೆ ಯಾವುದೋ ಅಪ್ಡೇಟ್ ಮಿಸ್ ಆಗಂಗಿಲ್ಲ. ಅದ್ರ ಸಲುವಾಗಿ ನಮ್ಗೆ ಫೈನಲ್ ಔಟ್ಪುಟ್ ಎಕ್ಸ್ಪೆಕ್ಟೆಡ್ ಔಟ್ಪುಟ್ 20,000 ಅಂತೇಳಿ ಬಂದೈತಿ. ಸೊ ಇದು ಟೋಟಲ್ 2 ವೇ ಅದಾವ. ಇದಕ್ಕೆ ಏನಂತ ಹೇಳಿ ಕರೀತಾರೆ ಅಂತಂದ್ರೆ ಸಿಂಕ್ರೊನೈಸ್ಡ್ ಮೆಥಡ್ಸ್ ಅಂತ ಹೇಳಿ ಕರೀತಾರೆ. ಇನ್ನೊಂದು ಯಾವುದಂತಂದ್ರೆ ಸಿಂಕ್ರೊನೈಸ್ಡ್ ಬ್ಲಾಕ್ ಅಂತ ಹೇಳಿ. ಸೊ ಸೇಮ್ ಎಕ್ಸಾಂಪಲನ್ನು ನಾವು ಇಲ್ಲಿ ನೋಡಿದ್ರೆ ನಾವೇನು ಬರ್ದೀವ, ಇನ್ಸ್ಟೆಡ್ ಆಫ್ ಯೂಸಿಂಗ್ ಅ ಸಿಂಕ್ರೊನೈಸ್ಡ್ ಅಟ್ ದ ಮೆಥಡ್ ಲೆವೆಲ್ ನಾವೇನು ಮಾಡ್ತೀವಿ ಇಲ್ಲ ಅಂತಂದ್ರೆ ಒಂದು ಬ್ಲಾಕ್ ಗತೆ ಬರ್ದೀವ. ಇಲ್ಲಿ ಒಂದು ಬ್ಲಾಕ್ ಗತೆ ಬರ್ದೀವ. ಇಲ್ಲಿ ಏನು ಬರ್ದೀವಿ, ನಾವು ಯಾವ ಆಬ್ಜೆಕ್ಟ್ದ ಮೊನಿಟರ್ ಲಾಕ್ನ ನಾವು ಅಕ್ವೈರ್ ಮಾಡ್ಕೋಬೇಕನ್ನಾಕತ್ತೀವಲ್ಲ ಅದನ್ನು ನಾವೇ ಇಲ್ಲೇ ಪಾಸ್ ಮಾಡಾಕತ್ತೀವ. ಅದಾದ್ಮೇಲೆ ಇಲ್ಲೇ ಕೌಂಟ್ ಪ್ಲಸ್ ಮಾಡಾಕತ್ತೀವ. ಇಲ್ಲೊಂದು ಲೈನ್ ಪ್ರಿಂಟ್ ಮಾಡಾಕತ್ತೀವ, ಇಲ್ಲೊಂದು ಲೈನ ನಾವು ಪ್ರಿಂಟ್ ಮಾಡಾಕತ್ತೀವ. ಸೊ ಇಲ್ಲಿ ನಮ್ದು ಟೆಸ್ಟ್ ಪ್ರೋಗ್ರಾಮ ಸೇಮ್, ಇಲ್ಲಿ ಏನು ಚೇಂಜಸ್ ಇಲ್ಲ. ಕೌಂಟರ್ದ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಾಕತ್ತೀವ, 2 ಥ್ರೆಡ್ ಕ್ರಿಯೇಟ್ ಮಾಡಾಕ್ತೀವ, T1 T2 ಅಂತೇಳಿ. ಸೊ ಇದನ್ನು ನಮ್ದು 10,000 ತನಕ ರನ್ ಆಗ್ತೈತಿ. ಇದನ್ನು ನಮ್ದು 10,000 ತನಕ ರನ್ ಆಗ್ತೈತಿ. ಸೊ ಇಲ್ಲಿ ಏನು ಮಾಡಾಕ್ತೀವ, ಕೌಂಟರ್ ಡಾಟ್ ಇನ್ಕ್ರಿಮೆಂಟ್ ಐತಿ. 2 ಥ್ರೆಡ್ನ ಸ್ಟಾರ್ಟ್ ಮಾಡೀವ. ಮೇನ್ ಥ್ರೆಡ್ಗೆ ಹೇಳಾಕತ್ತೀವಿ ನಾವು ಏನಂತೇಳಿ, ವೇಟ್ ಮಾಡು T1 ಕಂಪ್ಲೀಟ್ ಆಗುತ್ತಾನ, ವೇಟ್ ಮಾಡು T2 ಕಂಪ್ಲೀಟ್ ಆಗುತ್ತಾನ ಅಂಥೇಳಿ. ಆಮೇಲೆ ಫೈನಲ್ ಕೌಂಟ್ ನಾವು ಪ್ರಿಂಟ್ ಮಾಡಾಕತ್ತೀವ. ಸೊ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ಸೇಮ್ ಔಟ್ಪುಟ್ ಬಂದೈತೆ, ಫೈನಲ್ ಕೌಂಟ್ 20,000 ಅಂತೇಳಿ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ 2 ಥ್ರೆಡ್ ಕಂಟೆಕ್ಸ್ಟ್ ಸ್ವಿಚ್ ಆದಾಗ ಬಿಫೋರ್ ಇನ್ಕ್ರಿಮೆಂಟ್ ತನಕ ಬರುತ್ತೆ, ಇವನ್ ಆಫ್ಟರ್ ಇನ್ಕ್ರಿಮೆಂಟ್ನು ಎಟ್ ಎ ಟೈಮ್ ಥ್ರೆಡ್ ಬರ್ಬೋದು. ಆದರೆ ಈ ಸಿಂಕ್ರೊನೈಸ್ಡ್ ಐತಲ್ಲ ಈ ಬ್ಲಾಕಿಂಗ್ ಮಾತ್ರ ಥ್ರೆಡ್ ಏನು ಮಾಡ್ಬೇಕಾ, ವೇಟ್ ಮಾಡ್ಬೇಕಾ. ಸೊ ಈಗ 1 ಥ್ರೆಡ್ ಬಂತ ಬಿಫೋರ್ ಇನ್ಕ್ರಿಮೆಂಟ್ ಅಂತೇಳಿ ಪ್ರಿಂಟ್ ಮಾಡ್ತಾ. ಸೊ ಇಲ್ಲಿ ಈ ಪಾಯಿಂಟ್ ಆಫ್ ದ ಟೈಮ್ದಾಗ ಇನ್ಸ್ಟೆಡ್ ಆಫ್ ವೇಟಿಂಗ್
ಅಟ್ ದ ಮೆಥಡ್ ಲೆವೆಲ್ ಈಗ ಬ್ಲಾಕ್ ಲೆವೆಲ್ದಾಗ ಥ್ರೆಡ್ ಏನು ಮಾಡ್ತಾವ ಅಂದ್ರೆ ಚೆಕ್ ಮಾಡ್ತಾವ ಈ ಆಬ್ಜೆಕ್ಟ್ ಮ್ಯಾಗ ಲಾಕ್ ಅಕ್ವೈರ್ ಆಗೈತೇನಿಲ್ಲ ಅಂತೇಳಿ. ಲಾಕ್ ಅಕ್ವೈರ್ ಆಗಿರ್ಲಿಕ್ಕಂತಂದ್ರೆ ಈ ಬ್ಲಾಕಿಗೆ ಬಂದ ಈ ಕ್ರಿಟಿಕಲ್ ಸೆಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಾವ. ಇದಕ್ಕೆ ಕ್ರಿಟಿಕಲ್ ಸೆಕ್ಷನ್ ಅಂತ ಹೇಳಿ ಕರೀತಾರತ್ತಂದ್ರೆ ಇದ ಬಂದ ಏನಂತಂದ್ರೆ ಶೇರ್ಡ್ ರಿಸೋರ್ಸ್ ಐತಿ. ಆಮೇಲೆ ಇದೇನೈತಿ ಮೋರ್ ದೆನ್ ಒನ್ ಥ್ರೆಡ್ ಇದನ್ನ ಶೇರ್ ಮಾಡಾಕತ್ತಾವ, ಅದಕ್ಕೆ ಇದು ಕ್ರಿಟಿಕಲ್ ಸೆಕ್ಷನ್. ಇದ್ರದ್ದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಭಾಳ ಅವಶ್ಯಕತೆ ಇರ್ತೈತಿ. ಇದಕ್ಕೆ ಕ್ರಿಟಿಕಲ್ ಸೆಕ್ಷನ್ ಕ್ರಿಟಿಕಲ್ ಬ್ಲಾಕ್ ಅಂತ ಹೇಳಿ ಕರಿತೀವಿ ನಾವು. ಸೊ ಈ ರೀತಿ ನಮ್ದು ಸಿಂಕ್ರೊನೈಸ್ಡ್ ಬ್ಲಾಕ್ ವರ್ಕ್ ಆಗುತ್ತೆ. ಇಲ್ಲಿ ನಾವು ದಿಸ್ ಅಂತ ಹೇಳಿ ಕಳಿಸ್ಬೋದು, ಅಥವಾ ಯಾವ್ದಾರ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಮ್ಯಾಗ ನಾವು ಲಾಕ್ ಅಕ್ವೈರ್ ಮಾಡ್ಕೊಳಾಕ್ತಿದ್ವಿ ಅಂದ್ರೆ ಆ ಆಬ್ಜೆಕ್ಟ್ದ ಇನ್ಸ್ಟೆನ್ಸ್ ನಾವು ಇಲ್ಲಿ ಆಸ್ ಎ ಪ್ಯಾರಾಮೀಟರ್ ಆಗಿ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ನಾವು ಏನು ಮಾಡಾಕ್ತೀವಿ, ಆಬ್ಜೆಕ್ಟ್ ಲಾಕ್ ಅಂತೇಳಿ ಕ್ರಿಯೇಟ್ ಮಾಡಿವ ನ್ಯೂ ಆಬ್ಜೆಕ್ಟ್. ಸೊ ಇಲ್ಲಿ ಸಿಂಕ್ರೊನೈಸ್ಡ್ದಾಗ ನಾವು ಲಾಕ್ನ ಕಳ್ಸಾಕತ್ತೀವ. ಸೊ ಇನ್ನು ಸಿಂಕ್ರೊನೈಸ್ಡ್ ಮೆಥಡ್ ವರ್ಸಸ್ ಸಿಂಕ್ರೊನೈಸ್ಡ್ ಬ್ಲಾಕ್ ನೋಡೋದಾದ್ರೆ ಇಲ್ಲೇ ಅಸ್ಪೆಕ್ಟ್ ಲಾಕ್ ಆಬ್ಜೆಕ್ಟ್ ಸಿಂಕ್ರೊನೈಸ್ಡ್ ಮೆಥಡ್ ಕೇಸ್ದಾಗ ದಿಸ್ ಆಬ್ಜೆಕ್ಟ್ ಮ್ಯಾಗ ಲಾಕ್ ಆಗಿರ್ತೈತಿ. ಇಲ್ಲಿ ನಾವು ಸಿಂಕ್ರೊನೈಸ್ಡ್ ಬ್ಲಾಕ್ದಾಗ ನಾವು ಸ್ಪೆಸಿಫೈ ಮಾಡ್ಬೋದು ವೆದರ್ ನಾವು ಕರೆಂಟ್ ಆಬ್ಜೆಕ್ಟ್ ಮ್ಯಾಗ ಲಾಕ್ ಅಕ್ವೈರ್ ಮಾಡ್ಕೋಬೇಕನ್ನಾಕತ್ತೀವ, ಇಲ್ಲ ಅಂತಂದ್ರೆ ಯಾವುದೇ ಆಲ್ ಟುಗೆದರ್ ಬೇರೆ ಆಬ್ಜೆಕ್ಟ್ ಮ್ಯಾಗ ನಾವು ಲಾಕ್ ಅಕ್ವೈರ್ ಮಾಡ್ಕೊಳ್ಬೇಕನ್ನಾಗ್ತಿದ್ವಿ ಅಂತಂದ್ರೆ ಅದನ್ನ ನಾವು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು. ಇಲ್ಲೇ ಲಾಕ್ ಸ್ಕೋಪ್ ಸಿಂಕ್ರೊನೈಸ್ಡ್ ಮೆಥಡ್ದಾಗ ಎಂಟೈರ್ ಮೆಥಡನ್ನ ಲಾಕ್ ಆಗಿರ್ತೈತಿ. ಫೇರ್ ಆಸ್ ಬ್ಲಾಕ್ದಾಗ ಓನ್ಲಿ ಸ್ಪೆಸಿಫೈಡ್ ಕೋಡ್ ಬ್ಲಾಕ್ನ ನಾವು ಬ್ಲಾಕ್ ಮಾಡಿರ್ತೀವಿ. ಇಲ್ಲಿ ಇದ್ರ ಪರ್ಫಾರ್ಮೆನ್ಸ್ ಆಸ್ಪೆಕ್ಟ್ದಾಗ ನೋಡೋದಾದ್ರೆ ಸಿಂಕ್ರೊನೈಸ್ಡ್ ಮೆಥಡ್ ಪರ್ಫಾರ್ಮೆನ್ಸ್ ಲೋರ್ ಇರ್ತೈತಿ, ಯಾಕಂದ್ರೆ ನಾವು ಎಂಟೈರ್ ಮೆಥಡ್ನ ಇಲ್ಲೇ ಲಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಸಿಂಕ್ರೊನೈಸ್ಡ್ ಬ್ಲಾಕ್ದಾಗ ಪರ್ಫಾರ್ಮೆನ್ಸ್ ಬೆಟರ್ ಇರ್ತೈತಿ, ಯಾಕಂದ್ರೆ ಓನ್ಲಿ ಸಮ್ ಪಾರ್ಟ್ ಆಫ್ ದ ಕೋಡ್ನ ನಾವೆಲ್ಲ ಬ್ಲಾಕ್ ಮಾಡಿರ್ತೀವಿ. ಫ್ಲೆಕ್ಸಿಬಿಲಿಟಿ ನೋಡೋದಾದ್ರೆ ಸಿಂಕ್ರೊನೈಸ್ಡ್ ಮೆಥಡ್ ಅಷ್ಟು ಫ್ಲೆಕ್ಸಿಬಲ್ ಆಗಿ ಇಲ್ಲ, ಯಾಕಂದ್ರೆ ನಾವು ಇಲ್ಲೇ ಆಬ್ಜೆಕ್ಟ್ ಲಾಕ್ನ ದಿಸ್ ಮ್ಯಾಗ ಅಷ್ಟೇ ಮಾಡೋಕ್ಕಾಗತ್ತೆ. ಫೇರ್ ಆಸ್ ಸಿಂಕ್ರೊನೈಸ್ಡ್ ಬ್ಲಾಕ್ದಾಗ ನಾವು ದಿಸ್ ಮ್ಯಾಗನು ಲಾಕ್ ಮಾಡ್ಬೋದು, ಇವನ್ ನಾವು ಸ್ಪೆಸಿಫೈನು ಮಾಡ್ಬೋದು ಯಾವ ಆಬ್ಜೆಕ್ಟ್ ಮ್ಯಾಗ ಲಾಕ್ ಮಾಡ್ಬೇಕಂತೇಳಿ ನಾವು ಸ್ಪೆಸಿಫೈ ಮಾಡ್ಬೋದು. ಅದ್ರ ಸಲುವಾಗಿ ಆಲ್ವೇಸ್ ಬೆಟರ್ ನಾವು ಸಿಂಕ್ರೊನೈಸ್ಡ್ ಬ್ಲಾಕ್ನ ಯೂಸ್ ಮಾಡೋದು ಬೆಟರ್. ನೆಕ್ಸ್ಟ್ ಲಾಸ್ಟ್ ಒನ್ ಏನಂತಂದ್ರೆ ಕ್ಲಾಸ್ ಲೆವೆಲ್ ಲಾಕ್. ಸೊ ಕ್ಲಾಸ್ ಲೆವೆಲ್ ಲಾಕ್ ಸಿಮ್ಲರ್ ಇದೆ ನಮ್ದು ಸ್ಟ್ಯಾಟಿಕ್ ಮೆಥಡ್ ಇದ್ದಂಗನ, ನಮ್ದು ಸಿಂಕ್ರೊನೈಸ್ಡ್ ಮೆಥಡ್ ಇದ್ದಂಗನ. ಇಲ್ಲಿ ಏನು ಮಾಡ್ತೀವಿ ನಾವು ಸಿಂಕ್ರೊನೈಸ್ಡ್ ಅನ್ನುವಂಥ ಕೀವರ್ಡ್ನ ನಾವು ಸ್ಟ್ಯಾಟಿಕ್ ಮೆಥಡ್ ಜೊತೆನೂ ನಾವು ಬರಿಬೋದು. ಅವಾಗ ಏನಾಗ್ತೈತಿ ಕ್ಲಾಸ್ ಲೆವೆಲ್ ಲಾಕಿಂಗ್ ಆಗ್ತೈತಿ. ಸೊ ಇಲ್ಲೇನು ಬರ್ದೀನಿ ನಾನು ಅಂತಂದ್ರೆ ಟೆಸ್ಟ್ ಅಂತೇಳಿ ಒಂದು ಕ್ಲಾಸ್ ಬರ್ದೀನಿ. ಇದ್ರೊಳಗೆ M1 ಅಂತೇಳಿ ಒಂದು ಮೆಥಡ್ ಐತಿ. ಇದೇನೈತಿ ಅಂತಂದ್ರೆ ಸ್ಟ್ಯಾಟಿಕ್ ಮೆಥಡ್ ಐತಿ. ಸೊ ಇದನ್ನ ನಾವು ಸಿಂಕ್ರೊನೈಸ್ಡ್ ಅಂತೇಳಿ ಬರ್ತೀವಿ. ಇನ್ ಕೇಸ್ ಇಲ್ಲಿ ನಾವು ಸಿಂಕ್ರೊನೈಸ್ಡ್ ಇರಲಿಲ್ಲ ಅಂತಂದ್ರೆ ಏನಾಕೈತಿ ಅಂತಂದ್ರೆ ನೋಡೋಣಂತ ಫಸ್ಟ್. ಅದಾದ್ಮೇಲೆ ವಿತ್ ಸಿಂಕ್ರೊನೈಸೇಷನ್ ಇದು ಯಾವ ರೀತಿ ವರ್ಕ್ ಆಕೈತಿ ಅಂತೇಳಿ ನೋಡೋಣಂತ. ಇದು M1 ಅಂತ ಮೆಥಡ್ದಾಗ ನಾವೇನು ಬರ್ತೀವಿ, ಒಂದು ಲೈನ್ ಆಫ್ ಕೋಡ್ ಐತಿ. ಯಾವ ಥ್ರೆಡ್ ಈ M1 ಎಂಟರ್ ಆಗ್ತೈತಿ, ಆಮೇಲೆ ಯಾವ ಥ್ರೆಡ್ ಇದನ್ನ ಎಕ್ಸಿಟ್ ಆಗ್ತೈತಿ ಅಂತೇಳಿ ನಾವು ಪ್ರಿಂಟ್ ಮಾಡಾಕತ್ತೀವ. ಇನ್ ಬಿಟ್ವೀನ್ ಥ್ರೆಡ್ ಡಾಟ್ ಸ್ಲೀಪ್ ಬರ್ದೀವಿ ನಾವು. ಸೊ ಇಲ್ಲೇ ಎರಡು ಥ್ರೆಡ್ನ ನಾವು ಸ್ಟಾರ್ಟ್ ಮಾಡಾಕತ್ತೀವ. ಸೊ ಇದ್ರ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗ ನಾವು ಏನು ಮಾಡಾಕತ್ತೀವ, ಟೆಸ್ಟ್ M1 ಅಂತೇಳಿ ಕರೆಯಾಕತ್ತೀವ. ಆಮೇಲೆ T2 ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ದಾಗ ಟೆಸ್ಟ್ M1 ಅಂತೇಳಿ ಕರೆಯಾಕತ್ತೀವ. ಸೇಮ್ ಮೆಥಡ್ನ ಕರೆಯಾಕತ್ತೀವ. ಇಲ್ಲಿ ನಾವು ಥ್ರೆಡ್ದ ಹೆಸರನ್ನ ಮೆನ್ಷನ್ ಮಾಡಾಕ್ತೀವ, ಥ್ರೆಡ್ 1 ಥ್ರೆಡ್ 2 ಅಂತೇಳಿ ಎರಡು ಥ್ರೆಡ್ನ ನಾವು ಸ್ಟಾರ್ಟ್ ಮಾಡಾಕತ್ತೀವ. ಈಗ ವಿತೌಟ್ ಸಿಂಕ್ರೊನೈಸೇಷನ್ ಏನಾಕೈತಿ ಅಂತಂದ್ರೆ ಥ್ರೆಡ್ 2 ಎಂಟರ್ಡ್ M1, ಥ್ರೆಡ್ 1 ಎಂಟರ್ಡ್ M1, ಆಮೇಲೆ ಥ್ರೆಡ್ 2 ಎಕ್ಸಿಟಿಂಗ್ M1, ಥ್ರೆಡ್ 1 ಎಕ್ಸಿಟಿಂಗ್ M1. ಸೊ ಇದು ಯಾಕೆ ಈ ರೀತಿ ಔಟ್ಪುಟ್ ಬಂದೈತಿ ಅಂತಂದ್ರೆ ಈ ಪಾಯಿಂಟ್ ಆಫ್ ದ ಟೈಮ್ದಾಗ ಎರಡು ಥ್ರೆಡ್ ಇರ್ತಾವ. ಎರಡೂ ಥ್ರೆಡ್ ತಮ್ಮ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ರೆಡಿ ಆಗಿರ್ತಾವ. ಸೊ ಥ್ರೆಡ್ 2ಗ ಏನು ಸಿಕ್ಕೈತಿ ಅಂದ್ರೆ CPU ಲೈಫ್ ಸೈಕಲ್ ಸಿಕ್ಕೈತಿ. ಅದಕ್ಕೆ ಅದೇನಾಯಿತು ಅಂತಂದ್ರೆ ಈ ಬ್ಲಾಕ್ ಆಫ್ ಅ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತ ಎಂಟರ್ಡ್ M1 ಅಂತೇಳಿ ಥ್ರೆಡ್ 2 ಎಂಟರ್ಡ್ M1 ಅಂತೇಳಿ ಬಂತ. ಅದಾದ್ಮೇಲೆ ಇಲ್ಲೇ ಸ್ಲೀಪ್ ಐತಿ, 2000 ತನ ಸ್ಲೀಪ್ ಐತಿ. ಅದ್ರ ಸಲುವಾಗಿ CPU ಸೈಕಲ್ ಥ್ರೆಡ್ 1ಗೆ ಸಿಕ್ತ. ಸೊ ಅದಕ್ಕೆ ನಮಗೆ ಥ್ರೆಡ್ 1 ಬಂದು ಈ ಲೈನ್ನ ಪ್ರಿಂಟ್ ಮಾಡೈತಿ ಎಂಟರ್ಡ್ M1 ಅಂತೇಳಿ. ಸೊ 2 ಸೆಕೆಂಡ್ಸ್ ಎಲ್ಯಾಪ್ಸ್ ಆಯ್ತು. ಥ್ರೆಡ್ 2ಗೆ ಅಗೇನ್ CPU ಲೈಫ್ ಸೈಕಲ್ ಸಿಕ್ತ. ಅದ್ರ ಸಲುವಾಗಿ ಥ್ರೆಡ್ 2 ಎಕ್ಸಿಟಿಂಗ್ M1 ಅಂತೇಳಿ ಬಂದೈತಿ. ಸೊ ಅದಾದ್ಮೇಲೆ ಅಗೇನ್ ಥ್ರೆಡ್ 1 ವೇಕಪ್ ಆಯ್ತಾ, ಅದ್ರದ್ದು 2 ಸೆಕೆಂಡ್ ಎಲ್ಯಾಪ್ಸ್ ಆಯ್ತಾ. ಅವಾಗ ಅಗೇನ್ ಥ್ರೆಡ್ 1 ಎಕ್ಸಿಟಿಂಗ್ M1 ಅಂತೇಳಿ ಬಂದೈತಿ. ಸೊ ಇಲ್ಲೇ ಏನಾಗ್ತೈತಿ ಅಂತಂದ್ರೆ ಯಾವುದು ಬ್ಲಾಕಿಂಗ್ ಇಲ್ಲ, ಅದ್ರ ಸಲುವಾಗಿ ನಮ್ಗೆ ಈ ರೀತಿ ಮಿಕ್ಸ್ಡ್ ಬರಾಗ್ತೈತಿ. ಇನ್ ಕೇಸ್ ನಾವಿಲ್ಲೇ ಸಿಂಕ್ರೊನೈಸ್ಡ್ ಅಂತೇಳಿ ಬರ್ದಿದ್ದೀವಿ ಅಂತಂದ್ರೆ
ಏನಾಕೈತಿ ಅಂತಂದ್ರೆ ಇವಾಗ ಒಂದು ಥ್ರೆಡ್ ಎಂಟರ್ ಆಯ್ತಂದ್ರೆ ಅದು ಪೂರ್ತಿ ಎಕ್ಸಿಟ್ ಆಗುತ್ತ ನಾನು ವೇಟ್ ಮಾಡ್ತೈತಿ. ಸೊ ಓನ್ಲಿ ಒನ್ಸ್ ಥ್ರೆಡ್ ಟು ಎಕ್ಸಿಟ್ ಆಯ್ತಲ್ಲ ಮೆಥಡ್, ಅವಾಗ ಅಷ್ಟ ಥ್ರೆಡ್ ಒನ್ನ ಇದ್ರೊಳಗೆ ಎಂಟರ್ ಹಾಕ ಸಾಧ್ಯ ಆಕೈತಿ. ಯಾಕಂದ್ರೆ ಇಲ್ಲೇ ಸಿಂಕ್ರೊನೈಸ್ಡ್ ಐತಿ, ಅದ್ರ ಸಲುವಾಗಿ ಕ್ಲಾಸ್ ಲೆವೆಲ್ ಬ್ಲಾಕಿಂಗ್ ಆಗ್ತೈತಿ. ಸೊ ಇಷ್ಟಿದ ಸಿಂಕ್ರೊನೈಸೇಷನ್ ಆಮೇಲೆ ಮಾನಿಟರ್ ಲಾಕ್ ಬಗ್ಗೆ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗೈತಿ, ಹೊಸದೇಂದ್ರೆ ತಿಳ್ಕೊಳಾಗ್ತಿದ್ದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾವು ನೆಕ್ಸ್ಟ್ ವಿಡಿಯೋದಾಗ ನೋಟಿಫೈಯರ್, ವೇಟ್, ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ದಾಗ ನಾವು ಸಿಂಕ್ರೊನೈಸ್ಡನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತೇಳಿ ನೋಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.